ಶ್ರೀಮತಿ ಪರಿಮಳ ಎಸ್ ದಳವಾಯಿ ಇವರು ಓದಿದರು. ನಂತರ ಕೊಳೆಕರ್ ಗುರುಗಳು ನವಿಲೆ ನವಿಲೆ ಎಂಬ ಅಭಿನಯ ಗೀತೆಯನ್ನು ಹೇಳಿ ಎಲ್ಲ ಶಿಬಿರಾರ್ಥಿಗಳಿಗೆ ರಂಜಿಸಿದರು. ನಂತರ ಪುಟಾಣಿ ದಂಪತಿಗಳಿಂದ ಸಜ್ಜೆ ತೆನ್ನಿ ತಂದೀನಿ ಎಂಬ ಅಭಿನಯ ಗೀತೆ ಹೇಳಿ ಎಲ್ಲರನ್ನೂ ತರಬೇತಿಗೆ ಅಣಿ ಮಾಡಿಕೊಟ್ಟರು. 5ನೇ ತಂಡದ ಶಿಬಿರಾರ್ಥಿ ಐ ಆಮ್ ಸಿಂಗರ್ ಫ್ರಾಮ್ ಅಮೆರಿಕಾ ಶ್ರೀ ಯಳಮಲ್ಲಿ ಗುರುಗಳು ಹಾಡಿ ಎಲ್ಲರನ್ನೂ ರಂಜಿಸಿದರು. ನಂತರ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ರಂಜನಾ ಮೇಡಂ ಇವರು ಕಾರ್ಯ ಹಂಚಿಕೆ ಮಾಡಿದರು. 1ನೇ ದಿನದ ಮೊದಲನೇ ಅವಧಿಯನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಕೈಲಾಸ್ ಮಧ್ವಾಮಿ ಗುರುಗಳು ತೆಗೆದುಕೊಂಡರು. ಸಜ್ಜೇನರ ಸಂಘ ಹೆಜ್ಜೆಯನ್ನು ಸವಿದಂತೆ ಒಳ್ಳೆಯ ವಿಚಾರ ಇಟ್ಟುಕೊಳ್ಳಬೇಕು. ಸ್ವವೇಗದ ಕಲಿಕೆ, ಸಂತಸದ ಕಲಿಕೆ, ಹಾಡಿ ಕಲಿ, ನಲಿದು ಕಲಿ, ನೋಡಿ ಕಲಿ ಎಂಬ ತತ್ವಗಳನ್ನು ಒಳಗೊಂಡಿದ್ದು ನಲಿಕಲಿ. ಶಿಕ್ಷಕರ ಸಂಪನ್ಮೂಲ ಹೆಚ್ಚಿನದು. ರಾಜಕಾರಣಿಯಾಗಲಿ, ಕವಿಗಳಾಗಲಿ, ವೈದ್ಯರಾಗಲಿ, ಒಳ್ಳೆಯ ಸಾಧಕರ ಹಿಂದೆ ಒಬ್ಬ ಗುರು ಇದ್ದಾನೆ. ಆ ಗುರು ವಿಶಿಷ್ಟ ಗುರುತರ ಹೊಣೆಗಾರಿಕೆ ನಮ್ಮೆಲ್ಲರದು. ಶಾಲೆ ಎಂಬ ತೋಟದಲ್ಲಿ ಒಳ್ಳೆಯ ಹೂಗಳನ್ನು ಬೆಳೆಸುವ ಶಿಕ್ಷಕರು ನಾವಾಗೋಣ ಎಂಬ ಮಾರ್ಮಿಕ ನುಡಿಗಳನ್ನು ಹೇಳುತ್ತಾ ನಲಿಕಲಿ ತಟ್ಟೆಗಳ ಬಗ್ಗೆ ಸವಿವರವಾಗಿ ನಮ್ಮ ಮಧ್ವಾಮಿ ಗುರುಗಳು ಹೇಳಿದರು. ಮೊದಲು 5 ತಟ್ಟೆಗಳಿದ್ದು ಈಗ 3+1 ತಟ್ಟೆಗಳ ಬಗ್ಗೆ ಸವಿಸ್ತಾರವಾಗಿ ತಟ್ಟೆಗಳನ್ನು ಬಳಸಿ ಹೇಳಿದರು. ಈಗ ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಮತ್ತೆ ವಾರ್ತಾ ಪ್ರಸಾರಕ್ಕೆ ಸ್ವಾಗತ. ಚಹಾ ವಿರಾಮದ ನಂತರ ಮತ್ತೆ ಶಿಬಿರಾರ್ಥಿಗಳು ತರಬೇತಿಯಲ್ಲಿ ಪಾಲ್ಗೊಂಡರು. 2ನೇ ಅವಧಿಯನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ರಂಜನಾ ಮೇಡಂ ಅವರು ನಲಿಕಲಿ ಕಾಡುಗಳ ಮ್ಯಾಪಿಂಗ್ ಹೇಗೆ ಮಾಡಿಕೊಳ್ಳಬೇಕು ಎಂದು ಅತ್ಯಂತ ಸರಳವಾಗಿ ಸವಿಸ್ತಾರವಾಗಿ ವಿವರಿಸಿದರು. 1ನೇ ತಟ್ಟೆ ಶಿಕ್ಷಕರ ಸಂಪನ್ಮೂಲ ಸಹಾಯ, 2ನೇ ತಟ್ಟೆ ಶಿಕ್ಷಕರ ಭಾಗಶಃ ಸಹಾಯ, 3ನೇ ತಟ್ಟೆ ಗೆಳೆಯರ ಭಾಗಶಃ ಸಹಾಯ. ಸುಗಮಕಾರರು ಮೊದಲು 3ನೇ ತಟ್ಟೆಗೆ ಹೋಗಿ 1ನೇ ತರಗತಿ ಮಗುವಿಗೆ ಮಾರ್ಗದರ್ಶನ ಮಾಡಿ ನಂತರ 2ನೇ ಮತ್ತು 3ನೇ ತರಗತಿ ಮಗುವಿಗೆ ಮಾರ್ಗದರ್ಶನ ಮಾಡಬೇಕು ಎಂದು ಹೇಳಿದರು. ಹಾಗೂ ಕನ್ನಡ, ಗಣಿ, ಪರಿಸರ, ಕಾಡುಗಳ ಮೆಟ್ಟಿಲು ಸಂಖ್ಯೆಗಳನ್ನು ಹಾಗೂ 1ನೇ ತರಗತಿಯಲ್ಲಿ 2ನೇ ತರಗತಿ ಕಾಡುಗಳ ಸೇರ್ಪಡೆ, 2ನೇ ತರಗತಿಯಲ್ಲಿ 3ನೇ ತರಗತಿಯ ಕಾಡುಗಳ ಸೇರ್ಪಡೆಯಾದುದನ್ನು ಸವಿವರವಾಗಿ ಹೇಳಿದರು. ಈಗ ನಮ್ಮ ವಾರ್ತಾ ಪ್ರತಿನಿಧಿ SR ಪುಟಾಣಿ ಸರ್ ಇವರು BRC ಸಂಕೋನಟಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸರ್, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಹಲೋ ಮೇಡಮ್, ಕೇಳಿಸ್ತಾ ಇದೆ? ಅಲ್ಲಿ ಯಾವ ತರಬೇತಿ ನಡೀತಾ ಇದೆ ಮತ್ತು ಎಷ್ಟು ದಿನದ ತರಬೇತಿ ಇದಾಗಿದೆ ಸರ್? ಇಲ್ಲಿ BRC ಸಂಕೋನಟಿಯಲ್ಲಿ ನಲಿಕಲಿ ಪುನಶ್ಚೇತನ ತರಬೇತಿ ನಡೀತಾ ಇದೆ ಮೇಡಮ್. ಇದು ಒಟ್ಟು 5 ದಿನದ ತರಬೇತಿ ಆಗಿದೆ. ಅಲ್ಲಿ ಒಬ್ಬ ಶಿಬಿರಾರ್ಥಿಗೆ ಕೇಳಿ ತರಬೇತಿ ಹೇಗೆ ನಡೀತಾ ಇದೆ ಸರ್? ಸರಿ, ತರಬೇತಿ ಅಚ್ಚುಕಟ್ಟಾಗಿ. ನನ್ನ ಹೆಸರು ಶಿವಬಾಸ್ ಮುಗಳ್ಕೋಡ್ ಅಂತೇಳಿ ನಾನು ನಲಿಕಲಿ ತರಬೇತಿಗೆ ಹಾಜರಾಗಿದ್ದು ಇಲ್ಲಿ 5 ದಿನಗಳ ತರಬೇತಿ ಬಹಳ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಪ್ರತಿದಿನದ ಸರಿಯಾದ ಸಮಯಕ್ಕೆ ತರಬೇತಿ ಪ್ರಾರಂಭಗೊಂಡು ಎಲ್ಲ ಏನು ಸಂಪನ್ಮೂಲ ವ್ಯಕ್ತಿಗಳು ಬಹಳ ಅಚ್ಚುಕಟ್ಟಾಗಿ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ಜೊತೆಗೆ ಬಹಳ ಅದ್ಭುತವಾದಂತಹ ತರಬೇತಿ ಜೊತೆಗೆ ಊಟದ ವ್ಯವಸ್ಥೆನೂ ಕೂಡ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಇದೆ ಅಂತೇಳಿ ಇಲ್ಲಿ ಹೇಳಲು ಬಯಸ್ತಿರ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಶಿಬಿರಾರ್ಥಿಗಳಿಗೆ ಊಟದ ವ್ಯವಸ್ಥೆ ಇದೆಯಾ? ಒಬ್ಬ ಶಿಬಿರಾರ್ಥಿಗೆ ಕೇಳಿ ಊಟದಲ್ಲಿ ಏನೇನು ಕೊಡ್ತಾ ಇದ್ದಾರೆ
ಸರ್ ಗುಜಾರ್ ಸರ್ ಹೇಳಿ, ಈ BRC ಸಂಘಟನೆ ತರಬೇತಿಯಲ್ಲಿ ಊಟದ ವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ ಸ್ವಲ್ಪ ವಿವರವಾಗಿ. ಸರ್ ಊಟದ್ದು ಬಹಳ ಚೆನ್ನಾಗಿದೆ ಸರ್. ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಇದ್ದಾಗ ನಮಗೂ ಬಾಡೂಟ ಕೊಟ್ಟರೆ ಬಹಳ ಒಳ್ಳೇದಾಗುತ್ತೆ ಸರ್. ಹೇಳಿ ಮೇಡಮ್. ಸಂಪನ್ಮೂಲ ವ್ಯಕ್ತಿಗಳಿಗೆ ಕೇಳಿ ಯಾವ ವಿಷಯದ ಕುರಿತು ತರಬೇತಿ ನಡೆಯುತ್ತಿದೆ ಮತ್ತು ತರಬೇತಿ ಯಾವ ದಿನ ನಡೆಯುತ್ತಾ ಇದೆ? ಸರ್ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಂತ ಮಾರ್ಗನ್ ಸರ್ ಇದರ ಕುರಿತು ವಿವರಣೆ ನೋಡ್ತಾರೆ ಮೇಡಮ್. ಈಗ 5 ದಿನಗಳವರೆಗೆ ಪುನಶ್ಚೇತನ ತರಬೇತಿ. ನಾವು ಇಲ್ಲಿ 2 ದಿನಕ್ಕೆ